ಅವು ಹಳ್ಳಿ ಭಾಷೆದಾಗ ಏನು ದೊಡ್ಡ ವಿಷಯ ಅಲ್ಲ, ಹಂಗೆ ಬೇಯೋದು ಕಾಮನು. ಕೋಡಿ, ತಾತನವ್ರ ಬಗ್ಗೆ ಆಗಲಿ ಇನ್ನೊಬ್ರ ಬಗ್ಗೆ ಆಗಲಿ ಕೆಟ್ಟದ್ದನ್ನು ಮಾತಾಡಬಾರ್ದು. ಯಾವಾಗ ನಿನಗೆ ಯಾರು ಅವರು ದರ್ಶನ ಕೊಟ್ಟಾರಂತಪ್ಪ ಅಂತಂದ್ರೆ, ದರ್ಶನ ಕೊಟ್ಟಾರಂತ ಹೇಳಾಗೈತಿಯಲ್ಲ, ದರ್ಶನ ಕೊಟ್ಟ ಮೇಲೆ ನೀನು ಅವ್ರ ಗದ್ದಿಗೆ ಹೋಗಿ ಕಾಯಿ ಕರ್ಪೂರ ಏನೋ ನಿಂತ ಕಿದ್ದಿದ್ದು ನೈವೇದ್ಯ ಅರ್ಪಿಸಿ ಕಾಯಿ ಹೊಡ್ಕೊಂಡು ಬರೋ ಕರ್ತವ್ಯ ನಮ್ಮದು ಅವಾಗಿನಿಂದ ಬಂದಿರತಕ್ಕಂಥದ್ದು. ದರ್ಶನ ಎಲ್ಲರಿಗೆ ಕೊಡಂಗಿಲ್ಲ. ಪುಣ್ಯಾತ್ಮರು ಎಲ್ಲರ ಮನಸ್ಸಿನಲ್ಲಿ ಆಗಲಿ, ಎಲ್ಲರ ಕನಸಿನಲ್ಲಿ ಆಗಲಿ, ಎಲ್ಲರ ಮನಸ್ಸಿನಲ್ಲಿ ಆಗಲಿ ಕನಸಿನಲ್ಲಿ ಆಗಲಿ ಬರೋದಿಲ್ಲ ಅಂತ ಯಾರು ಗಂಡ ಹೇಳ್ದ. ಆಯ್ತು ರೀ, ನೀವು ಹೆಂಗೆ ಹೇಳಿದ್ರೆ ಹಂಗ ಅಂತೇಳಿ ಕೇಸಿ ಗಂಡಗೆ ಹೇಳಿದ್ಲು. ಆಯಮ್ಮಳು ಎಡೆ ಮಾಡ್ಕೊಂಡು ಕಾಯಿ ತಗೊಂಡು ಕಸಿ ತಾತಗೆ ಓದ್ನಂತ ಕಸಿ ಗದ್ದಿಗೆ ಹೋದ್ಲು. ಎಲ್ಲಿಗೆ? ದರಗಕ್ಕೆ. ಗದ್ದಿಗೆ ಹೋಗಿ ಕಾಯಿ ಹೊಡೆದು ಕಸಿ ಕುಂತ್ಕೊಂಡ್ಲು. ಯಪ್ಪ ನಾನು ಕನಸಿನಾಗ ಹಿಂಗೆ ಬರಕತ್ತೀಯಲ್ಲ ಇಟ್ಟಿಡ್ಕ, ನೀನು ದೇವಲೋಕದಿಂದ ಬಂದೀನಿ, ಅಲ್ಲಿ ಬಂದೀನಿ, ಇಲ್ಲಿ ಬಂದೀನಿ, ಬಂದಾನ ಅಂತೇಳಿ ಊರ ಮಂದಿ ಎಲ್ಲ ಮಾತಾಡ್ಕೊಂಡ್ರು. ಆದ್ರೆ ನಾನು ಬಂದಿದ್ದಾನು ಬಿಡು, ಅದೇನು ದೊಡ್ಡ ವಿಷಯ, ಎಲ್ಲರ ಕನಿಷ್ಠನಾಗ ಬರೋದು ಕಾಮನು ಅಂತ ನಾ ತಿಳ್ಕೊಂಡಿದ್ದು ಸತ್ಯ ಐತಪ್ಪ ಅಂತ ಅನ್ಕೊಂಡು ಎಲ್ಲಿ ಧ್ಯಾನ ಹೆಣ್ಮಳು ದರ್ಗಾದೊಳಗಡೆ ಕುಂತ್ಕೊಂಡ್ಲು. ಯಾರು? ಫಕೀರ್ ಸಾಹೇಬ್ ತಾತನ ಗದ್ದಿಗೆ ಹತ್ತರ ಕುಂತ್ಕೊಂಡಾಗ ಫಕೀರ್ ಸಾಹೇಬ್ ತಾತ ಹೆಣ್ಮಳು ತನ್ನ ಧ್ಯಾನದಾಗ ತಾನು ಅದನ್ನು ಯೋಚನೆ ಮಾಡ್ಕೊಂತ ಕುಂತ್ಲು. ಫಕೀರ್ ಸಾಹೇಬ್ ತಾತ ಮುಪ್ಪಾದ ಮುದುಕನ ಏನು ರುಂಬೋಲು ಸುತ್ತಿಕೊಂಡು ಪಟಕ ಸುತ್ತಿಕೊಂಡು ಏನು ಬಂದಿದ್ನಲ್ಲ ಕನಸಿನಲ್ಲಿ, ಅದೇ ರೂಪದೊಳಗೆ ಮತ್ತೆ ಅವರ ಎದುರಿಗೇನೆ ಕುಂತನಂತ. ಯಾರು? ಆ ಹೆಣ್ಣು ಮಗಳು ಏನು ಅನ್ಕೊಂಡಿದ್ಲಲ್ಲ ಅವಳು, ಆ ಹೆಣ್ಣು ಮಗಳ ಹತ್ತಿರನೇ ಎದುರು ಕುಂತನಂತ. ಏನಮ್ಮ ನನ್ನ ಬಗ್ಗೆ ಈ ನಮೂನಿ ತಿಳ್ಕೊಂಡಿಯಲ್ಲ, ಹೆಂಗಮ್ಮ ಅಂತ ಕೇಳಿದ್ನಂತ. ನನ್ನ ಬಗ್ಗೆ ಹೆಂಗಂತದಲ್ಲಪ್ಪ, ನೀನು ಯಾರಪ್ಪ ಏನಂತ ಕೇಳಿದಂತ ಹೆಣ್ಮಳು. ಯಾರಪ್ಪ ಅಂದಾಗ, ಯಾರು ನೀನೇ ತಿಳ್ಕೊಬೇಕಮ್ಮ, ನಾನು ನೋಡಿದ್ರೆ ನಿನಗೆ ಹೆಂಗೆ ಕಾಣುತ್ತಮ್ಮ, ನನ್ನ ಎಲ್ಲಾರ ನೋಡಿ ಏನಮ್ಮ ಅಂತಂದು ಯಾರು? ಫಕೀರ್ ಸಾಹೇಬ್ ತಾತ ಅನ್ನಂತ. ಅಂದಾಗ ಆ ಹೆಣ್ಮಳಿಗೆ ಅಷ್ಟು ಸಿರಿ ಸಂಪತ್ತಿದ್ದ ಮಂದಿ, ಅವ್ರು ಸುಖವಾಗಿರ್ತಕ್ಕಂಥವ್ರು, ಉಂಡು ತಿಂದು ಆರಾಮಿದ್ದಾರೆ, ಏನು ಕಷ್ಟ ಅಂತಕ್ಕಂಥದ್ದಿಲ್ಲ, ಏನಿಲ್ಲ. ಆ ಹೆಣ್ಣು ಮಗಳಿಗೆ ದ್ಯಾಸ ಹೋಯ್ತಪ್ಪ, ನನಗೆ ಯಾರಂತ ಗೊತ್ತಾಗೋತಪ್ಪ, ದ್ಯಾಸ ಬರೋತಪ್ಪ ಅಂತೇಳಿ ಅಂದ್ಲು. ಅಂದಾಗ ಆಯ್ತಮ್ಮ, ನೀನು ಹೇಳ್ದಂಗೆ ಆಗಲಿ, ನಿನಗೆ ದ್ಯಾಸ ಇಲ್ಲಲ್ಲ ಅಂತ ಅನ್ಕೊಂಡು ಮತ್ತೆ ಆತ ಏನು ಪ್ರತ್ಯಕ್ಷ ಆಗಿ ಆ ಹೆಣ್ಮಳು ಎದುರುಗಡೆ ಕುಂತಿದ್ನಲ್ಲ, ಮತ್ತೆ ಆ ಹೆಣ್ಮಗಳು ನಮಸ್ಕಾರವ, ನನಗೆ ಯಾರಂತ ಗೊತ್ತಾಗೋತಪ್ಪ, ನೀನು ಯಾರ ಏನಂತ ಕೈ ಮುಗಿದು ನಮಸ್ಕಾರ ಮಾಡತಡಿ. ಮತ್ತೆ ತಾತ ಕಲಾಸ್ ಮಾಯ. ತಾತ ಅವ್ರೇನು ಅವರು ಕುಂತಲ್ಲಿ ನಿಂತಲ್ಲಿ ಆಗಲಿ ಎಲ್ಲಿ ಆದ್ರೆ ಇನ್ನೊಂದು ಯಾರಾದ್ರೂ ಯಪ್ಪ ನನಗೆ ಹಿಂಗೆ ಐತೆ, ನನ್ನ ಬಾಳೆ ಹೆಂಗೆ ಮಾಡಿಟ್ಟಿ ಅಂತಂದ್ರಗನಿಗೆ ಅವರು ಬೆನ್ನೆಲುಬಾಗಿ ನಿಂದಿರ್ತಕ್ಕಂಥವರು ಫಕೀರ್ ಸಾಹೇಬ್ ತಾತನವರು. ಆ ಹೆಣ್ಮಗಳು ವಿಶ್ವಾಸ ಇಲ್ಲಾರ್ದಂಗೆ ಆಯ್ತಲ್ಲ, ಈ ಮಾತು ಆಡಿದ್ಲಲ್ಲ, ಆಯ್ತಮ್ಮ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲಲ್ಲ ನಿನಗೆ, ದ್ಯಾಸ ನೆನಪು ಬರವತ್ತಲ್ಲಮ್ಮ, ನೆನಪಾಗತನ ನಾನು ನಿನಗೆ ಏನು ಹೇಳಂಗಿಲ್ಲ ಅಂತೇಳಿ ಯಾರು? ಫಕೀರ್ ಸಾಹೇಬ್ ತಾತನವರು ಹೋದರು. ಆ ಹೆಣ್ಮಳು ಕಾಯಿ ಹೊಡಿಸ್ಕೊಂಡು ಬಂದು ಮತ್ತೆ ಮನೆಗೆ ಬಂದ ಮೇಲೆ ಗಂಡಗೆ ಹೇಳಿದ್ಲು. ಏನಂತ? ನೋಡ್ರಿ ಯಜಮಾನ್ರಿ, ನಾನು ಗದ್ದಿಗೆ ಹೋಗಿದ್ನಲ್ಲ, ಯಾರು? ಫಕೀರ್ ಸಾಹೇಬ್ ತಾತನ ದರ್ಗದೊಳಗೆ ಗದ್ದಿಗೆ ಐತಲ್ಲ, ಗದ್ದಿಗೆ ಹೋಗಿದ್ದೆ. ಗದ್ದಿಗೆ ಹೋಗಿ ಕಾಯಿ ಹೊಡೆದು ಕೈಸಿ ಕುಂತ್ಕೊಂಡೆ. ಏನು ತಾತ ನನಗೆ ಹಿಂಗೆ ಬರಕೈತಿ ಬಿಟ್ಟಿದ್ದಿ, ಹೆಂಗೆ ಏನಂತ ಅನ್ಕೊಂಡು ಕುಂತ್ಕೊಂಡೇನ ಎಲ್ಲಿದ್ನ ಎಲ್ಲಿಲ್ಲ, ಮುಪ್ಪಾದ ಮುದಕ ಯಜಮಾನ ಬೇಸ ರುಂಬೋಲು ಸುತ್ತಿಕೊಂಡು ಪಟಕ ಸುತ್ತಿಕೊಂಡು ನನ್ನ ಎದುರುಗಡೆ ಕುಂತ್ಬಿಟ್ಟಾನ ಬಂದು ಅಂತ ಯಾರು? ಗಂಡಗೆ ಹೇಳಿಲ್ಲ ಹೆಣ್ಮಳು. ಹೇಳಿದಾಗ ದಡ್ಡ ಕೋಡಿ ಅಂತೇಳಿ ಹಳ್ಳಿ ಮಾತಿನೊಳಗೆ ಬೇಯ್ದ ಗಂಡ. ದಡ್ಡ ಕೋಡಿ ಅಂತ ಬೇಯ್ದ ಗಂಡ. ಬೇಯ್ದಾಗ
ಹೇಳಿದ ಗಂಡ ಏನಂತ ಅದ, ಯಾರಲ್ಲ ಅವರು ಮುಪ್ಪಾದ ಮುದುಕಾಗಿ ಬಂದಾರ ಅಂದ್ರೆ ಗನಿಗೆ ಮತ್ತು ಮೊನ್ನೆ ಹೇಳಿದ್ದಿ ಕನೀಸಿನೊಳಗೆ ಹಿಂಗೆ ಬರಕೈತಾರ ಅಂತೇಳಿ ಮತ್ತೆ ಎದುರುಗಡೆ ಬಂದವರ ನೀನು ಅಷ್ಟಾದರೂ ಕೂಡ ನೀನು ಕೂನು ಹಿಡಿದಿಲ್ಲ ಏನಂತ ಯಾರು ಗಂಡ ಕೇಳಿದ. ಓಹೋ ಹೋ ಹಿಂಗೆ ಅನ್ನಿದ ವಿಷಯ ನನಗೆ ನೆನಪು ಹೋಗಿತ್ತು ರೀ, ನನಗೆ ನೆನಪಾಗಿಲ್ಲ. ತಾತನ ಮುಂದೆ ಮಾತಾಡೋದೇ ನಾನು ಏನು ಮಾತಾಡಕೈತೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಗಂಡಿಗೆ ಹೇಳಿದ. ಗಂಡಿಗೆ ಹೇಳಿದಾಗ ಗಂಡ ನೋಡು, ಇದೇ ಲಾಸ್ಟು ಇದೇ ಫಸ್ಟು. ಶರಣರು ಯಾವಾಗಲೂ ಯಾರ ಮನೆ ಬಾಗಿಲಿಗೆ ಆಗಲಿ, ಯಾರ ಮನಸ್ಸಿನಲ್ಲಾಗಲಿ, ಯಾರ ಕಷ್ಟದಲ್ಲಿ ಆಗಲಿ ಅವರು ದಿನನಿತ್ಯ ಅವರು ಬಂದಾರ, ಕರೆ ಬಂದದ್ದು ಅಪರೂಪ. ನಾಳೆ ಬಾ ಅಂತ ಬೇಡಿಕೊಂಡ್ರು ಕೂಡ ಬರೋದಿಲ್ಲ. ದೊಡ್ಡ ಶರಣರು ಅವರು ಫಕೀರ್ ಸಾಬ್ ತಾತನವ್ರು ಅಂದರೆ ಶರಣರು ಬಂದಾರಂದ್ರೆ ನೀನು ಯಾರ ಏನೋ ಗೊತ್ತಿಲ್ಲ ಅಂತ ಹೇಳಿಯಲ್ಲ ದರ್ಗದೊಳಗೆ. ಆಯಿತು, ಮತ್ತೆ ನಾಳೆ ಮತ್ತೆ ಗುರುವಾರ ಏನೈತಲ್ಲ ಮುಂದಿನ ಗುರುವಾರ ಹೋಗಿ ಕಾಯಿ ಹೊಡ್ಕೊಂಡು, ತಾತ ತಪ್ಪಾಗೈತಪ್ಪ ನೀನೇ ಅಂತ ಗೊತ್ತಾಗಲಿಲ್ಲ ನಮಗೆ ಅಂಥೇಳಿ ಕಾಯಿ ಹೊಡ್ಕೊಂಡು ತಪ್ಪಾಯ್ತಪ್ಪ ಅಂತೇಳಿ ಅನ್ಕೊಂಡು ಬೇಡಿಕೊಂಡು ಬಾ ಅಂಥೇಳಿ ಗಂಡ ಹೇಳಿದ. ಆಯ್ತು ಅಂತೇಳಿ ಮತ್ತೆ ಗುರುವಾರ ಬಂದಾಗ ಮತ್ತೆ ಆಯಮ್ಮಳು ಮಡಿ ಉಡಿಯಿಂದ ಏನು ಜಳಕ ಮಾಡಿ ಓದ್ಲು. ಮತ್ತೆ ಹೋದಾಗ ದೀಗಿ ಮುಡಿಸಿದ್ಲು, ದೀಗಿ ಮುಡಿಸಿ ಉದ್ದಿ ಕಡ್ಡಿ ಹಚ್ಚಿದ್ಲು, ಕಾಯಿ ಹೊಡೆದ್ಲು, ಮತ್ತೆ ಕುಂತ್ಕೊಂಡ್ಲು. ತಾತ ನಾನು ಹಿಂಗೆ ಅನ್ಕೊಂಡು ಅವತ್ತು ನೀನು ಬಂದಿದ್ಯಲ್ಲಪ್ಪ ಎದುರುಗಡೆ, ನಾನು ನೀನು ಯಾರ ಏನಂತ ಅಂದುಬಿಟ್ನಪ್ಪ, ತಪ್ಪಾಗೈತಪ್ಪ ಅಂಥೇಳಿ ಯಾರು ಆ ಹೆಣ್ಣು ಮಗಳು ಅಂದ್ಲು ಗದ್ದಿಗೆ ಹತ್ರ. ಅಂದ ಸಂದರ್ಭದೊಳಗನೆ ಮತ್ತೆ ದರ್ಶನ ಕೊಟ್ರಂತ. ಯಾರು? ಫಕೀರ್ ಸಾಹೇಬ್ ತಾತನವರು. ಯಾವ ರೂಪದಲ್ಲಿ ದರ್ಶನ ಕೊಟ್ಟರು ಗೊತ್ತಾ? ಗದ್ದಿಗೆ ಮೇಲೆ ಮಿಣಿ 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 ಮಿನ್ಸ್ತಂತ ಬಂಗಾರ ಹೆಂಗೆ ತಳ 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 ಹೊಳಿತೈತೆ, ಮುತ್ತು ಹೆಂಗೆ ಹೊಳಿತೈತೆ ತಳ 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 ತಳ, ಆ ಟೈಪ್. ತಪ್ಪಾಗೈತಪ್ಪ ಅಂತೇಳಿ ನಮಸ್ಕಾರ ಮಾಡಿದಾಗ ಗದ್ದಿಗೆ ಮೇಲೆ ತಳ 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 ಹೊಳಿಬೇಕಾದ್ರೆ ಆವಾಗ ದರ್ಶನ ಕೊಟ್ರು ಫಕೀರ್ ಸಾಬ್ ತಾತನವ್ರು. ದರ್ಶನ ಕೊಟ್ಟಾಗ ಆಯ್ತಮ್ಮ ಏನೋ ಅನ್ಕೊಂಬಿಟ್ಟಿದ್ದಿ, ಏನೋ ಅಂದುಬಿಟ್ಟಿದ್ದಿ ನನ್ನ ಮೇಲೆ. ಈಗೇನಾಗೈತೆ, ನನಗೆ ಯಾರು ಭಕ್ತಿಯಿಂದ ನಡ್ಕೊಳ್ತಾರ, ನಾನು ಆ ದೇವರು ಈ ದೇವರು ಅವ್ರ ಕುಲ ಈ ಕುಲ ಅಂತ ಏನು ಯಾವತ್ತೂ ಏನು ಅನ್ನಂಗಿಲ್ಲ. ನನಗೆ ಯಾರು ಭಕ್ತಿಯಿಂದ ಬರ್ತಾರ ಅವರಿಗೆ ಅವರ ಬೆನ್ನಿಂದ ನಾನು ಯಾವ ಕಾಲದಲ್ಲಿ ಆಗಲಿ ಯಾವ ಸಮಯದೊಳಗಾಗಲಿ ನಾನು ಅವರ ಬೆನ್ನಿಂದ ಇರುತ್ತೇನೆ ಅಂಥೇಳಿ ಯಾರು ಫಕೀರ್ ಸಾಬ್ ತಾತನವರು ವಿಷಯವನ್ನು ಹೇಳ್ತಾರೆ. ಹೇಳಿದಾಗ ಆಯ್ತು ಅಂತೇಳಿ ಸಾ ಮಾಡ್ಕೊಂಡ್ಲು. ಸಾ ಮಾಡಿದಾಗ ತಾತನವರು ಮತ್ತೆ ಅವರು ತಮ್ಮ ದರ್ಶನ ಕೊಟ್ಟು ತಮ್ಮ ಒಂದು ಗದ್ದಿ ಒಳಗಡೆ ಹೋದರು. ಹೋದಾಗ ಗಂಡಗೆ ಮತ್ತೆ ಬಂದ್ಲು. ಮತ್ತೆ ಬಂದು ಏನು ಹೇಳ್ತಾಳಪ್ಪ ಅಂತಂದ್ರೆ, ನೋಡ್ರಿ ಯಜಮಾನ್ರಿ, ಹಿಂಗೆ ಗದ್ದಿಗೆ ಹೋಗಿದ್ನಲ್ಲ, ತಾತನವ್ರಿಗೆ ತಪ್ಪಾಗೈತೆಪ್ಪ, ನಂದು ಮೊನ್ನೆ ಬಂದಿದ್ದೆ, ಬಂದಾಗ ನೀನು ಯಾರ ಏನಂತ ಅಂದ್ಬಿಟ್ಟು ನಾನು ತಪ್ಪಾಗೈತಪ್ಪ ಅಂತ ಕೈ ಮುಗಿದು ಬೇಡಿಕೆ ಅಂದ. ತಪ್ಪಾಯ್ತಂತ ಅನ್ಕಂಡು ನಾನು ಅನ್ಕೊಂಡು ಕಾಯಿ ಹೊಡೆದು ಕುಂತ್ಕೊಂಡಿದ್ನೆ. ಕರೆ ನಾನು ಗದ್ದಿಗೆ ಮೇಲೆ ತಳ 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 ಹೊಳಿತಿತ್ತು. ಏನು ಅಬ್ಬಾಬಾಬಾಬಾ, ಏನದು ಮುತ್ತು ಹೆಂಗಿರ್ತೈತಿ ಅದ್ರಂಗೆ ಹೊಳಿತಿತ್ತಪ್ಪ, ನನಗೆ ಅದು ಏನಂತ ಗೊತ್ತಾಗಲಿಲ್ಲ ಅಂಥೇಳಿ ಗಂಡಿಗೆ ಇಲ್ಲ. ಅದೇನಲ್ಲ ಹುಚ್ಚುಮುಂಡೆ ಅಂತ ಯಾರು ಗಂಡ ಹೇಳ್ದ. ದಡ್ಡ ಕೋಡಿ ಅಂದ್ರೆ ದಡ್ಡ ಕೋಡಿದ ಪೂರ ಯಾಕಡೆ ಅದ್ರಾಗ ಒನರಿಲ್ಲಾರ್ದು ಮಾಡ್ಕೊಂಡ ಅಂತ ಅಂದಾಗ ಅವರೇ ತಾತನವ್ರು ಹಾಕ್ಬೇಡಿ ಫಕೀರ್ ಸಾಬ್ ತಾತನವ್ರು ಅಂತ ಮತ್ತೆ ಹೇಳ್ದ. ಅಂದಾಗ ಆಯ್ತಪ್ಪ ಆತನ ನಾನು ಕನ್ಸಿ ಮತ್ತೆ ಯಪ್ಪ ನೀನು ಇಟ್ಟಿಡ್ಕ ನಾನು ಬರಬೇಡಪ್ಪ ಅಂತೇಳಿ ಯಾರು ಗಂಡನ ಎದುರುಗಡೆನೆ ಮನುಷ್ಯನಿಗೆ ಅನ್ಕೊಂಬಿಟ್ಲು. ಯಾರು ಆ ಹೆಣ್ಣು ಮಗಳು, ಇಟ್ಟಿಡಕ್ಕೆ ಬರಬೇಡ, ನಾನು ಏನೋ ಯಾವಾಗ ಏನಂತ ಏನು ಮಾಡ್ತನೋ ನನಗೆ ಗೊತ್ತಾಗತ್ತಪ್ಪ ಯಪ್ಪ, ನಾವು ನಮ್ಮ ಬಾಳೆ ಜೀವನ ಏನೈತಲ್ಲ ಸುಖ ಸಂಸಾರ ಜೀವನ ಇಷ್ಟೇ ನಡೆಸ್ಕೊಂಡು ಹೋಗಪ್ಪ, ನಮಗೇನು ಆಸ್ತಿ ಅಂತಸ್ತು ಐಶ್ವರ್ಯ ಆಗಲಿ ಏನೆಂದು ಬೇಕಾಗಿಲ್ಲ ನಮ್ಗೆ ಅಂತ ಹೆಣ್ಣು ಮಗಳು ಅನ್ಕೊಂಡ್ಲು ಮನುಷ್ಯನ. ಅನ್ಕೊಂಡಾಗ ಆಯ್ತಪ್ಪ ಅಂಥೇಳಿ ಅವಾಗ ದರ್ಶನ ಮ್ಯಾಲಿದ್ದ ದರ್ಗದೊಳಗಡೆಯಿಂದ ಅವರಿಗೆ ಸೂರ್ಯ ಅವರಿಗೆ ಶಕ್ತಿಯನ್ನು ಬೆಳಕನ್ನು ಹೆಂಗೆ ಕೊಡ್ತಾನೆ ಆ ಟೈಪ್ ಬೆಳಕು ಬಂದೋದಂಗೆ ಆಯ್ತಂತ ಯಾರು ಆ ಹೆಣ್ಣು ಮಗಳಿಗೆ.
ಗಂಡ ಅದನ್ನ ಹಿಂಗೆ ನೋಡಿದ. ನನ್ನ ಹೆಂಡ್ತಿಗೆ ಏನು ಅನ್ಕೊಂಡ್ಲು, ಏನು ಅನ್ಕೊಂಡಿದ್ದು, ತಾತ ಅಲ್ಲೇನೋ ಬಂದು ಓದಂಗಾಯ್ತು ತಾತ ಅಂತ ಅನ್ಕಂಡ. ಯಾರು? ಗಂಡ. ಬೇಡ್ಕೊಂಡು ಗಟ್ಟೆನ ಏನೋ ಮನುಷ್ಯನಿಗೆ ಬೇಡ್ಕೊಂಡ್ಲ ಹೆಂಡ್ತಿ. ತಾತ ಬಂದು ನನ್ನ ಹೆಂಡ್ತಿಗೆ ಆಯ್ತಮ್ಮ ಅಂತೇಳಿ ಆಶೀರ್ವಾದ ಮಾಡಿದಂಗೆ ಆಯಿತು ಅಂತೇಳಿ ಗಂಡ ಎಚ್ಚರ ಆಯ್ತು. ಗಂಡ ಭಾಳ ಸೂಕ್ಷ್ಮ ಮನುಷ್ಯ. ದೇವರಾಗಲಿ ದಿಂಡ್ರಾಗಲಿ ಯಾವುದೇ ಆಗಲಿ ಯಾರನ್ನು ಕೂಡ ನಿರ್ಲಕ್ಷ್ಯ ಮಾಡುವಂಥವರು ಅಲ್ಲ. ನಿರ್ಲಕ್ಷ್ಯ ಮಾಡಿದ್ರಿಗನಿಗೆ ನಮ್ಮ ಬಾಳೆವಾಗಲಿ ಯಾವುದಾಗಲಿ ನಮ್ಮ ಸಂಸಾರ ಬೆಳೆಗಳಿಗೆ ಆಗಲಿ ಯಾವುದಾದ್ರೂ ದನ ಕರ ಏನು ಹಸುಗಳು ಏನಿದೇವಲ್ಲ ಅವಕ್ಕೆ ಎಲ್ಲಪ್ಪ ಕಿರಿಕಿರಿ ದೊಡ್ಡ ಶರಣರನ್ನ ಎದುರಿಕೊಂಡ್ರೆ ನಾವು ಇಷ್ಟು ದೊಡ್ಡ ಬಾಳೆವು ಐತೆ, ದೊಡ್ಡ ಬಾಳೆವು ನಾವು ತಾತನವ್ರನ್ನ ಎದುರಿಕೊಂಡ್ರೆ ಹೆಂಗ? ನಾವು ಎಲ್ಲಾರಾದ್ರೆ ನೀನೇ ದೊಡ್ಡ ಪುಣ್ಯಾತ್ಮಪ್ಪ, ನೀನೇ ನಮ್ಮ ಭಾಗ್ಯದ ದೇವರಪ್ಪ ಅಂತೇಳಿ ಮಾಡ್ಕೊಂಡ ಗಂಡ. ಆಯ್ತಾ ಅಂತ ಮಾಡ್ಕೊಂಡ. ಹಂಗೆ ಆಯಿತು, ಗದ್ದಿಗೆ ಆಯಿತು, ಎಲ್ಲ ಆಯಿತು. ಏನು ಫಕೀರ್ ಸಾಬ್ ತಾತನದು ಗದ್ದಿಗೆ ಮಾಡಿಬಿಟ್ರು. ಯಾರು? ಮೌಲವಿ ಸಾಬ್ ತಾತನವರು ಮುಂದೆ ನಿಂತು ಎಲ್ಲ ಗದ್ದಿಗೆ ಮಾಡಿದ್ರು, ಎಲ್ಲ ಮಾಡಿದ್ರು. ಅಮಾವಾಸ್ಯೆಗೆ ಆಗಲಿ ಮತ್ತು ಗುರುವಾರ ಆಗಲಿ ಹುಣ್ಣಿಮೆಗೆ ಎಲ್ಲ ಭಕ್ತರು ಬರಕತ್ತಿದ್ರು. ಹಂಗೆ ಬರೋದು ಹೋಗೋದು ನಡೀತಿ. ಬರೋದು ಹೋಗೋದು ನಡೆದಾಗ ಹಂಗೆ ವಿಜೃಂಭಣೆಯಿಂದ ಜನ ಜಾಸ್ತಿ ಆಗಕತ್ತಿದ್ರು. ಏನು ಕೆಸರಿನ ಕೂಡ ಏನು ಕಲ್ಲಿಟ್ಟು ಕಸಿ ಗದ್ದಿಗೆ ಕಟ್ಟಿದ್ರಲ್ಲ, ಆ ಗದ್ದಿಗೆ ಅಮಾವಾಸ್ಯೆ ಸಾರಿಸೋದು, ಉಳಿಸೋದು, ಹೂ ಹಾಕೋದು, ಏನು ಮಾಡ್ಬೇಕು ಅದೆಲ್ಲ ಮಾಡ್ಕೊಂತ ಹೊಂಟ್ರು. ಹಂಗೆ ಜನ ಹೊಂಟ್ರು. ಹಂಗೆ ಮೊಹರಂ ಹಬ್ಬದಾಗ ಯಾರು ಮೌಲವಿ ಸಾಬ್ ತಾತನವರು ಸವಾರಿ ಹಿಡಿತಾರ. ಯಾವ ದೇವರು? ತಳವಾರ ದೇವರು, ಹಸೇನ್ ಶರಣರು ದೇವರನ್ನ ಸವಾರಿ ಹಿಡಿತಾರ. ಹಿಡಿದ ಸಂದರ್ಭದೊಳಗೆ ಏನಂತ ಹೇಳಿದ್ರಪ್ಪ ಹೇಳಿಕೆ ಅಂತಂದ್ರೆ, ನೋಡ್ರಪ್ಪ ಅವಾಗಿಂದು ಇವಾಗಿಂದು ಎಲ್ಲ ಬಿಟ್ಬಿಡ್ರು. ಇನ್ನು ಮೇಲೆ ಮಾರಿಕಾಂಬಿ ಹೆಂಗಿದ್ದಾಳ ಹಂಗ ಫಕೀರ್ ಸಾಬ್ ತಾತ ಹಂಗಲ್ಲಿದ್ದಾನ. ಆತ ತಳವಾರ ಹೊಲ್ದಾಗ ಇದ್ದಾನೆ ಅಂತೇಳಿ ನೀವು ಯಾರು ಕೂಡ ನಿರ್ಲಕ್ಷ್ಯ ಮಾಡಲಾರ್ದಂಗ, ಯಾರು ನಡ್ಕಂತಾರ ಅವರಿಗೆ ಬೆನ್ನಿಂದ ಇದ್ದೀನಿ ಅಂತ ಬಂದು ನನಗೆ ಹೇಳ್ಯಾನ ಅಂತೇಳಿ ಕೇಳಿಬಿಟ್ರು. ಯಾರು? ಮೌಲವಿ ತಾತನವರು ಕೇಳಿದ್ರು. ಜನ ಆಯ್ತಪ್ಪ ನೀನು ಹೇಳಿದ್ದು ನಾವು ಯಾವತ್ತಿಗೆ ಪಾಲನೆ ಮಾಡ್ಕೊಂತ ಬಂದೀವಿ, ನಾವು ಅದು ಹೆಂಗಾಗುತ್ತಾ ಪಾಲನೆ ಮಾಡ್ಕೊಂತ ಬಂದೀವಿ, ಅದು ಹಂಗೆ ಹೋಗ್ಲು ಹಂಗೆ ಸಾಗಲ್ಲ ಅಂತೇಳಿ ಊರು ದೈವ ಜನ ಒಪ್ಕೊಂಡ್ರು. ಆಯ್ತಪ್ಪ ನೀನು ಹೇಳಿದ್ದು ಆಯ್ತಂತ. ನಡ್ಕರಿ ಅಂತ ಏನು ಮೌಲವಿ ತಾತನವ್ರು ಹೇಳಿದ್ರಲ್ಲ, ಆಯ್ತಪ್ಪ ಅಂದರು. ನಡ್ಕರಿ ಅಂತ ಅಂದಾಗ ನಡ್ಕೊಂಡ್ರು. ಅಮಾವಾಸ್ಯೆ ಹುಣ್ಣಿಗೆ ಜನ ಜಾಸ್ತಿ ಆಯ್ತು, ಎಲ್ಲ ಜಾಸ್ತಿ ಆಯ್ತು. ಹಂಗೆ ಜಾಸ್ತಿ ಆದಾಗ ಬೇರೆ ಊರಿನವರಿಗೆ ಒಬ್ಬರು ದೈವದ ಒಬ್ಬ ಹೆಣ್ಮಗಳು ಬಂದಳು. ಏನಂದ್ಲು? ಅಪ್ಪ ನಮ್ಮ ಎತ್ತುಗಳಿಗೆ ಆರಾಮಿಲ್ಲಪ್ಪ, ಈಟಿಟ್ಕ ಮಕ್ಕಂತವ, ಹೊಟ್ಟೆ ಬೇನೆ ಎದ್ದೈತೆ, ಏನು ಒಳಗೆ ಏನಾಗಕತ್ತೈತೆ ಗೊತ್ತಾಗೋತು ಅಂತ ಯಾರು ಮೌಲವಿ ತಾತನವ್ರಿಗೆ ಅಂದ್ಲ. ಹೆಣ್ಮಳು ಬಂದು ಗಂಡ ಹೆಂಡ್ತಿ ಬಂದಿದ್ರು. ಖರೆ ಬಂದಾಗ ಆ ಹೆಣ್ಮಳು ತಾತನವ್ರಿಗೆ ಅಂದಾಕಿ ಆ ಹೆಣ್ಮಳು ವಿಷಯ ಹೇಳಿ ತಿಳಿಸ್ದಾಕಿ. ಅಂದಾಗ ತಾತ ಏನು ಹೇಳ್ದ ಮೌಲವಿ ತಾತ ಅಂದ್ರೆ, ನೋಡಮ್ಮ ಏನು ಭಯ ಇಟ್ಕೋಬೇಡ, ಫಕೀರ್ ಸಾಬ್ ತಾತನ ಗದ್ದಿಗೆ ಏನೈತಲ್ಲ ಆ ಗದ್ದಿಗೆ ಹೋಗಿ 5 ಸುತ್ತು ತಿರುಗಿಸಿ ತಾತಂದ ಆಧಾರ ತಗೊಂಡು ಕಳಿಸಿ ಡುಬ್ಬದ ಮ್ಯಾಗ ಸೌರಿ ಬಿಡು, ಅಣಿಗೆ ಹಚ್ಚಿಬಿಡು. ಸ್ವಲ್ಪ ನೀರು ಏನು ಕುಡಿಸುತ್ತಲ್ಲಮ್ಮ, ಆ ನೀರು ಕುಡಿಸ್ಬೇಕಂತ ಸಂದರ್ಭದೊಳಗೆ ಆಧಾರವನ್ನು ಆ ನೀರಿನಲ್ಲಿ ಹಾಕು, ಹೊಟ್ಟೆ ಒಳಗಡೆ ಸೇವಿಸಲು. ಹೊಟ್ಟೆ ಒಳಗಡೆ ಸೇವಿಸಿದಾಗ ಆರಾಮ ಆಗ್ತದ ಅಂತೇಳಿ ಯಾರು ಮೌಲವಿ ಸಾಬ್ ತಾತನವರು ಆ ಹೆಣ್ಣು ಮಗಳಿಗೆ ಹೇಳಿದ್ರು. ಅವರು ತಾತ ಹಂಗೆ ಆಯ್ತು, ತಾತ ಏನು ಹೇಳಿದ್ನಲ್ಲ ಅದ್ರಂಗೆ ಮಾಡಿದರು. ಎತ್ತು ಮತ್ತೆ ಹೆಂಗಾಗ್ಬೇಕು, ನೋಡ್ಬೇಕಂತಂದು ಜನ ತಾತ ಮೊನ್ನೇನು ಹೇಳಿದ್ನಲ್ಲ ಅದ್ರಂಗೆ ಮಾಡ್ಯಾರ. ಜನ ನೋಡ್ಬೇಕಂತೇಳಿ ಆ ಎತ್ತುಗಳನ್ನು ನೋಡೋಕೆ ಬರೋರು, ಬೇವ್ರವ್ರದ್ದು ಎತ್ತು ನೋಡೋಕೆ ಬರೋದು ಹೋಗೋದು. ಸ್ವಲ್ಪ ವಯಸ್ಸಾಗಿತ್ತು ಎತ್ತು, ಸ್ವಲ್ಪ ಬಲ್ತೆತ್ತು, ಸ್ವಲ್ಪ ಒಜ್ಜಿಪಿತ್ತು.
ವಯಸ್ಸಾದ್ಯತ್ತಂದ್ರೆ ಸ್ವಲ್ಪ ಒಂದು ನಮೂನಿ ತಳಕ ಬಳಕ ಇರ್ತದ. ಆದ್ರೆ ತಾತಂದು ಅಂತಃಕರಣ ಏನು ಆಗಿತ್ತಲ್ಲ, ಆಶೀರ್ವಾದ ಏನು ಆಗಿತ್ತಲ್ಲ, ಯಾವುದು ಆಧಾರ ತಗೊಂಡು ನಿಂಬೆ ಆಧಾರ ತಗೊಂಡು ಹೊಟ್ಟೆಗ ಮೇಲೆ ಸೌರಿ ಅಣಿಗೆಚ್ಚಿ ಎಲ್ಲ ಮಾಡಿದ್ಲಲ್ಲ ಹೆಣ್ಮಗಳು ತಾತ ಹೇಳಿದ ಮೇಲೆ, ಅದು ಎತ್ತೇನಾಯಿತು ಆರಾಮಾಗಿ ಅಬ್ಬಬ್ಬ ನೋಡ್ಬೇಕಂತ ದೈವದ ಜನ ಬರೋದು ಹೋಗೋದು ಆ ನಮೂನೆ ಆಗಿಬಿಡ್ತು ಬೇವೂರಾಗ. ಊರ ಹೆಸರು ಬೇಡ, ಅದನ್ನ ಯಾಕೆ ಊರ ಹೆಸರು ಹೇಳೋದಂತ ನಾನು ಅನ್ಕೊಂತೀನಿ ನೋಡ್ರಪ್ಪ. ನೀವು ಇಲ್ಲೆಲ್ಲ ಕುಂತಿರ್ತಕ್ಕಂಥ ದೈವದ ಮಂದಿ ಅನ್ಕೋಬೋದು, ಯಾವ ಊರಪ್ಪ ಆಯ್ತು ತಾತ ಹೇಳ್ತಾನೆ ಆ ಊರ ಹೆಸರು ತಿಳಿಸವಲ್ಲಲ್ಲ ಅಂತ. ಊರ ಹೆಸರು ತಗೊಂಡಾರ ಏನು ಮಾಡೋದೈತೆ, ತಾತನ ಗದ್ದಿಗೆ ತಾತಂದು ಪವಾಡ ಹೇಳಿದ್ರೆ ಚರಿತ್ರೆ ತಿಳ್ಕೊಂಡ್ರೆ ಸಾಕಂತ ನಾನು ಅಂತ ನೋಡಪ್ಪ. ಚರಿತ್ರೆ ತಿಳ್ಕೊಂಡ್ರೆ ಸಾಕು ಆಯ್ತಪ್ಪ ಅಂತ ಹಂಗೆ ನಡೀತೆ. ಪುರಾಣ ಏನು ಇಲ್ಲೆಲ್ಲ ಕುಂತವ್ರೆಲ್ಲ ಆಯ್ತು ಕೇಳಕೈತೀರ, ಹಂಗೆ ಕೇಳ್ರಿ ಆಯ್ತು. ಆ ಹೆಣ್ಮಗಳೇನು ಹಚ್ಚಿದ್ಲು, ಆ ಹೆಣ್ಮಗಳದು ಎತ್ತು ಬಟ್ಟೆ ಆಗಿತ್ತು. ಮಂದಿ ಬರೋರು ಹೋಗೋದು ನೋಡೋರು ಆಯ್ತು. ಎತ್ತು ನೋಡಿದ್ರೆ ಬಟ್ಟೆ ವಯಸ್ಸಿನ ಎತ್ತಾದಂಗೆ ಆಗಿಬಿಟ್ಟೈತಿ. ಆಯ್ತಪ್ಪ ಅವ್ರು ನೋಡಿ 4 ಜನ 4 ಹಳ್ಳಿ ಮಂದಿ ಅಲ್ಲ, ಆ ಎತ್ತು ಹಿಂಗೆ ಆ ಹೆಣ್ಮಳ್ದು ಹಿಂಗಾಯ್ತು, ಈ ಹೆಣ್ಮಳ್ದು ಹಿಂಗಾಯ್ತು ಅಂತ ಸುದ್ದಿ ಎತ್ತಿ ಹಂಗೆ ಹಳ್ಳಿ ಮಂದಿ ಒಂದು ಸುದ್ದಿ ಇದ್ರೆ 12 ಹೇಳೋದು ಅದಕ್ಕೆ. ಖರಾಬ್ ದಿನ್ನಿ ಫಕೀರ್ ಸಾಬ್ ದಾದನ ದರ್ಗದ್ದು ಸಣ್ಣ ಮಾತಲ್ಲ, ಅದು ಸಣ್ಣ ಮಾತಲ್ಲ ಅಂತೇಳಿ ಹಂಗೆ ಸುದ್ದಿ ಹಬ್ಬಿದೊಳಗೆ ಫಕೀರ್ ಸಾಬ್ ತಾತನ ದರ್ಗಕ್ಕೆ ಬರೋ ಜನದ ಸಂಖ್ಯೆ ಜಾಸ್ತಿ ಆಯಿತು. ಜಾಸ್ತಿ ಆದಂಗಲ್ಲ ತಾತ ಏನು ಮಾಡಿದ, ದರ್ಶನ ಕೊಡುವಂಥದ್ದು ಕಡಿಮೆ ಮಾಡಿದ. ಯಾರಿಗೆ? ಬಂಧು ಭಕ್ತರಿಗೆ, ಗದಿಗೆ ಒಳಗಡೆ ಬಂದ ಭಕ್ತರಿಗೆ, ಮುಪ್ಪಾದ ವಯಸ್ಸಿನಾಗ ಏನು ಬಂದು ಬರೋದು ಹೋಗೋದು ತೋರಿಸೋದು, ತನ್ನ ಶಕ್ತಿ ತೋರಿಸೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡ. ನಾನು ಅಂಜಿಕೆ ಅಂತಾರ ಜನ, ಜಾಸ್ತಿ ತೋರಿಸ್ಬಾರ್ದು ಶಕ್ತಿನ ಅಂತೇಳಿ ಸ್ವಲ್ಪ ಕಡಿಮೆ ಮಾಡಿದ. ಮೌಲವ್ ತಾತನವ್ರು ಬಿಟ್ರೆ ಮತ್ತೆ ಯಾರಿಗೆ ತೋರಿಸ್ತಿದ್ದಿಲ್ಲ ಅವರು ತಮ್ಮ ಶಕ್ತಿನ. ಆಯಿತು, ಮೌಲವ್ ತಾತನವರು ಆಯ್ತಪ್ಪ ನೀನು ಇಷ್ಟೇ ನಡೆಸ್ಕೊಡು ಅಂತೇಳಿ ಹಂಗೆ ಅವರು ಗುರುವಾರ ಆಗಲಿ ಅಮಾವಾಸ್ಯೆ ಆಗಲಿ ಪ್ರತಿನಿತ್ಯ ಅವರ ಗದ್ದಿಗೆ ಹೋಗಿ ಬರೋರು. ಮೌಲವ್ ತಾತನವ್ರಿಗೆ ಒಂದು ದಿನ ಒಂದು ಊರಾಗ ಏನು ಸವಾರಿ ಮಾಡ್ತಾನಪ್ಪ ಮೌಲವ್ ತಾತ ಅಂತ ಗೊತ್ತಿತ್ತು. ಸವಾರಿ ಮಾಡ್ತಾನ ಮೌಲವ್ ತಾತನಿಂದ ಖರಾಬ್ ದಿನ್ಯಾಗ ಫಕೀರ್ ಸಾಬ್ ತಾತನಿಂದ ಭಾರಿ ಅದ್ಧೂರಿಯಾಗಿ ಐತಿ ಅಂತಾರಪ್ಪ ಅಂತೇಳಿ ಹಂಗೆ ಸುದ್ದಿ ಹಬ್ಬಿದ್ದು ಕೇಳ್ಕೊಂಡಾಗ ಹಂಗೆ ಮೌಲವ್ ತಾತಂದು, ಏನಪ್ಪ ತಾತ ನಮ್ಮೂರಿಗೆ ನಾಳೆ ಬರ್ಬೇಕಪ್ಪ ಹಬ್ಬಕ್ಕೆ, ಮೊಹರಂ ಹಬ್ಬದಾಗ ಸ್ವಲ್ಪ ಬಂದೋಗಪ್ಪ ಅಂತೇಳಿ ಹೇಳಿದಾಗ ಆಯ್ತಪ್ಪ ನೀವು ಕರೆಯೋದು ಹೆಚ್ಚ ನಾನು ಬರೋದು ಹೆಚ್ಚ, ಕರೆದವರು ಮನದಾಗ ನಾನು ಇರಬೇಕದು ಹಂಗೈತಿ ನನ್ನ ಅಪ್ಪಂದು. ನಾನು ಅಪ್ಪನ ಕುದುರೆ ಆಗಿದ್ದು ಕರೆ, ನಾನು ನೀವು ಹೇಳಿದ್ದು ಮಾತು ಚಾಚ ತಪ್ಪದೆ ಬರೋದಂತ ಕರೆ ಅಂತ ಯಾರು ಮೌಲವ್ ತಾತನವ್ರು ಹೇಳಿದಾಗ ಆಯ್ತಪ್ಪ ಅಂತಿದ್ರು. ಬರ್ತಿ ಮೊಹರಂ ಹಬ್ಬದೊಳಗಡೆ ಇವರು ಸವಾರಿ ಖರಾಬ್ ದಿನಾಗ ಮಾಡೋದು ಹಬ್ಬ ಐತಿ. ಅವತ್ತಿನ ದಿನ ಕತ್ತರಾತ್ರಿ ತಳವಾರಿ ದೇವರು ಇಡ್ತಾರ ಖರಾಬ್ ದಿನಾಗ ಅಂತ ಗೊತ್ತಿತ್ತು. ಯಾರು ಅವರು ಯಾವ ಊರು ಗೌಡ ಕರೆಸಿದ್ನಂತೇಳಿ ಅಂದ್ವಲ್ಲ ಆತ ಇದರಂಗೆ ವಿಷಯ ತಿಳಿದಿದ್ದು, ಹಿಂಗೆ ಬಾಪ ನೀನು ನಮ್ಮೂರಿಗೆ ಅಂತ ಹೇಳಿದಾಗ ಆಯ್ತಪ್ಪ ಬರ್ತನಂತೇಳಿ ಯಾರು ಮೌಲವ್ ತಾತನವ್ರು ಮಾತು ಕೊಟ್ಟಾಗ ತಾತ ಬರ್ತಾನಂತ ಕಳಿಸಿ ಅವ್ರೇನು ಮಾಡಿದ್ರು, ಇದ್ದವು ಇಲ್ಲಾರ್ದು ಎಲ್ಲ ಜಾಲೆ ಕಟ್ಟಿಗೆ ಬೇನೆ ಕಟ್ಟಿಗೆ ಎಲ್ಲ ಜಮ್ಮೆ ಕಟ್ಟಿಗೆ ಪಮ್ಮೆ ಕಟ್ಟಿಗೆ ಎಲ್ಲ ತಂತಂತಂದು ಅಲೈ ಕುಣಿ ತಮ್ಮೂರು ಅಲೈ ಕುಣಿದಾಗ ಹಾಕಿದ್ರು. ಅಲೈ ಕುಣಿಯಾಗ ಹಾಕಿದಾಗ ಬೆಂಕಿ ಹಚ್ಚಿದ್ರು ಬಟ್ಟೆ ಅಬ್ಬಬ್ಬಬ್ಬ ನೋಡ್ಬೇಕು, ಅಷ್ಟು ಬೆಂಕಿ ಉರಿತೈತೆ. ಆ ಉರಿಯ ಬೆಂಕಿಯಾಗ ಒಂದು ಏನು ಹೋದ್ರೆ ಕಾಣಂಗಿಲ್ಲ ಅಂತ ಇದೆ, ಹಂಗೆ ಅಷ್ಟು ಬೆಂಕಿ ಉರಿತೈತಿ. ಫುಲ್ಲು ಕ್ವಾಲ್ಡು ಹಾಕಿದಾಗ ಹೆಂಗೆ ಕೇಳಿ ಆ ಬೆಂಕಿ ಆಯಿತು ಉರಿಯಕೈತಿತ್ತು. ಬೆಂಕಿ ಬರ್ತಿ ಉರಿಯಕೈತಿ ಸಂದರ್ಭದಾಗ ತಾತನವ್ರು ಬಂದ್ರಂತ.
ಬಂದಾಗ ಏನಪ್ಪ ಬಂದೇನಪ್ಪ ತಾತ ಬಂದ್ಯಪ್ಪ ನೀವು ಹೇಳಿದ ಮೇಲೆ ನಾವು ಬರಬೇಕಲ್ಲಪ್ಪ ಅಂತ ಅಂದ್ರಂತ. ಈ 3 ಜನರಿಗೆ ಗೊತ್ತಿಲ್ಲ ತಾತನವ್ರ ಬಗ್ಗೆ, ಆ ಮಾತಿನಾಗ ಎಚ್ಚರ ಆಗಿಲ್ಲ ಅವ್ರಿಗೆ. ನೀವು ಹೇಳಿದ ಮೇಲೆ ನಾವು ಬರಬೇಕಲ್ಲಪ್ಪ ಅಂದಿದ್ದು ಗೊತ್ತಾಗಿಲ್ಲ. ಆಯ್ತಂದ್ರೆ ಆ ಊರ ಜನ ಆ ಊರಾಗ ಏನು ಒಬ್ಬ ಕರೆಸಿದ್ನಲ್ಲತ್ತ ಆತ ಏನು ಅನ್ಕೊಂಡಿದ್ದ, ಆಯ್ತಪ್ಪ ಎಲ್ಲ ರೆಡಿ ಮಾಡಿಬಿಟ್ಟಿನಪ್ಪ ನಿನ್ನ ಸಲಾಗ ಅಂತ ಅಂದಂತ ಮನುಷ್ಯನಾಗ. ಅನ್ಕಂದಾಗ ಮೌಲಪ್ಪ ತಾತನವ್ರಿಗೆ ಆತ ಏನು ಅನ್ಕಂತದ್ನಲ್ಲ ಅದೆಲ್ಲ ಅವ್ರಿಗೆ ಗೊತ್ತಾಗ್ತಂತ ಮನುಷ್ಯನ ಹೇಳೋದು. ಇವನು ನನಗೆ ಮಸ್ಲತ್ ಮಾಡಿದ್ದು ಖರೆ ಐತೆ, ನಾನು ಅಲ್ಲಿ ಕರೆದಾಗ ಗೊತ್ತಾಗಿತ್ತು ನನಗೇನು, ಇದೇನು ದೊಡ್ಡದಲ್ಲ, ಅವ್ರು ಕರೆದಾಗ ಗೊತ್ತಾಗಿತ್ತು. ನಾನು ಯಾರೋ ಆ ಕುದುರೆ ಸವಾರಿ ಮಾಡೋದು ಖರೆ, ಆಶೇನ್ ದೇವರು ಸವಾರಿ ಮಾಡೋದು ಖರೆ.